ನಮಸ್ಕಾರ, ಇಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ದೆಹಲಿ ಕಾರ್ ಸ್ಫೋಟ ಭಯೋತ್ಪಾದಕ ಕೃತ್ಯ, ನಿರ್ಣಯ ಅಂಗೀಕರಿಸಿ ಖಂಡಿಸಿದ ಕೇಂದ್ರ ಕ್ಯಾಬಿನೆಟ್. ದೇಶ ವಿರೋಧಿ ಶಕ್ತಿಗಳು ನಡೆಸಿದ ಹೇಯ ಕೃತ್ಯ ಅಂತ ಕಿಡಿ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಭೆ, ಬಳಿಕ ಅಮಿತ್ ಶಾ ಜೊತೆ ಪ್ರತ್ಯೇಕ ಮೀಟಿಂಗ್ ಮಾಡಿದ ಮೋದಿ. ಘಟನೆಯ ಇನ್ನಷ್ಟು ವಿವರಣೆ ಕೊಟ್ಟ ಗೃಹ ಸಚಿವ ಅಮಿತ್. ಬಾಬರಿ ಮಸೀದಿ ಧ್ವಂಸದ ವಾರ್ಷಿಕೋತ್ಸವದಂದು ಸಂಚು, ಬಹುದೊಡ್ಡ ದಾಳಿಗೆ ಯೋಜಿಸಿದ್ದ ದೆಹಲಿ ಸ್ಫೋಟದ ಶಂಕಿತ. 2008ರ 26/11 ಮಾದರಿ ಆಯ್ದುಕೊಂಡಿದ್ದ ಸೈತಾನರು. ದಾಳಿಗೆ ಹಲವು ಕಾರುಗಳ ಬಳಕೆಗೆ ಯೋಜನೆ, ಉಮರ್ನ ಮತ್ತೊಂದು ರೆಡ್ ಕಾರು ಹರಿಯಾಣದಲ್ಲಿ ಪತ್ತೆ. ನಕಲಿ ವಿಳಾಸ ಕೊಟ್ಟು ಈ ಕಾರನ್ನ ಖರೀದಿಸಿರುವುದು ಬೆಳಕಿಗೆ. ಕೆಂಪುಕೋಟೆ ಬಳಿ ಜನದಟ್ಟಣೆಯಿಂದ ತುಂಬಿದ ರಸ್ತೆ, ಸಿಸಿಟಿವಿಯಲ್ಲಿ ಸೆರೆಯಾದ ಕಾರು ಸ್ಫೋಟಗೊಂಡ ಕ್ಷಣ. ಬ್ಲಾಸ್ಟ್ ಆಗ್ತಿದ್ದಂತೆ ಜನ ಚೆಲ್ಲಾಪಿಲ್ಲಿ, ಕರೆಂಟ್ ಕಟ್. ಸ್ಫೋಟದ ಬಳಿಕ ಡಾಕ್ಟರ್ ನಿಸಾರ್ ಉಲ್ ಹಸನ್ ನಾಪತ್ತೆ. ಅಲ್ಫಲಾ ವಿವಿಯಲ್ಲಿ ಕೆಲಸ ಮಾಡುತ್ತಿದ್ದ ಡಾಕ್ಟರ್ಗಾಗಿ ಹುಡುಕಾಟ. ರಾಷ್ಟ್ರ ವಿರೋಧಿ ಚಟುವಟಿಕೆಯಿಂದ ವಜಾ ಆಗಿದ್ದ ನಿಸಾರ್. ಫರೀದಾಬಾದ್ ಮಾಡ್ಯೂಲ್ಗೆ ಸಂಬಂಧ ದೃಢಪಡಿಸಿದ ಡಿಎನ್ಎ, ಕಾರಿನಲ್ಲಿ ಛಿದ್ರಗೊಂಡ ದೇಹದ ಅಧಿಕೃತ ಗುರುತು. ಬ್ಲಾಸ್ಟ್ಗೂ 11 ದಿನಗಳ ಮೊದಲ i20 ಕಾರನ್ನ ಖರೀದಿಸಿದ್ದ ಮಾಹಿತಿ. ಕಾಶ್ಮೀರಕ್ಕೆ ಸಂಪರ್ಕಿಸುವ ವಾಹನಗಳ ಮೇಲೆ ನಿಗಾ, ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭಾರೀ ತಪಾಸಣೆ. ಪೆಟ್ರೋಲಿಂಗ್, ಅಡಿಷನಲ್ ಚೆಕ್ ಪಾಯಿಂಟ್ ನಿರ್ಮಾಣ. ನವೆಂಬರ್ 15ರಂದು ಸಿಎಂ ಡೆಲ್ಲಿ ದಂಡಯಾತ್ರೆ. ಡೆಲ್ಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ ಶಿಫ್ಟ್. ಸಿಬಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಹೈಕಮಾಂಡ್ ಭೇಟಿಗೆ ಸಿದ್ಧತೆ. ರಾಜ್ಯದಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲ, ಡಿಕೆಶಿಗೆ 2028ಕ್ಕೆ ಚಾನ್ಸ್. ಖರ್ಗೆ ನಿವಾಸದ ಮುಂದೆ ನಿಂತು ಜಮೀರ್ ಮಾತು, ಸಂಪುಟ ಪುನಾರಚನೆ ಇಲ್ಲ ಎಂದು ಸ್ಪಷ್ಟನೆ. ಬಹಳ ಸಂತೋಷ, ತಪ್ಪೇನಿದೆ, ಸಿಎಂ ಇದ್ದಾರೆ ಇರಲಿ, ಕೆಲಸ ಮಾಡ್ತಿದ್ದೇವೆ, ನಾವು ಒಗ್ಗಟ್ಟಾಗಿದ್ದೇವೆ. ಜಮೀರ್ ಮಾತಿಗೆ ಡಿಕೆಶಿ ಸಾಫ್ಟ್ ರಿಯಾಕ್ಷನ್. ಮುಧೋಳದಲ್ಲಿ ತೀವ್ರಗೊಳ್ಳುತ್ತಿರುವ ಕಬ್ಬು ಹೋರಾಟದ ಕಿಚ್ಚು, ಡಿಸಿ ಹಿಂದೆ ಕುಳಿತು ಆಟವಾಡುವ ಕೆಲಸ ಬಿಡಬೇಕು. ಪ್ರತಿಭಟನೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಗೊತ್ತಿಲ್ಲ ಅಂತ ಎಚ್ಚರಿಕೆ. ಬೆಳಗಾವಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನ ಕಿಡ್ನಾಪ್, ಅಪಹರಿಸಿದ ದೃಶ್ಯ, ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ. ಬೇರೆಡೆ ಕರೆತಂದು ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆಯ ಆರೋಪ. ದೂರುದಾರನಿಂದ 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ, ಅಥಣಿ ಸಿಪಿಐ ಸಂತೋಷ್ ಹಳ್ಳೂರ ಮೇಲೆ ಎಫ್ಐಆರ್. ಕೇಸ್ ದಾಖಲಿಸಿಕೊಂಡು ಅಥಣಿ ಠಾಣೆ ಮೇಲೆ ಲೋಕಾಯುಕ್ತರ ದಾಳಿ. ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ, ಪ್ರತ್ಯೇಕ ರಾಜ್ಯದ ಕೂಗು ಹಾಕಿದ ಶಾಸಕ ರಾಜು ಕಾಗೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಅಭಿಪ್ರಾಯ. ಸಂಸದ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಸೆಡ್ಡು, ಸರ್ವಾಧಿಕಾರಿ ಧೋರಣೆ ಅಂತ ಗುತ್ತಿಗೆದಾರರ ಪ್ರತಿಭಟನೆ. ರಸ್ತೆಗಿಳಿದ ಜೆಸಿಬಿ, ಟಿಪ್ಪರ್, ರೂಟರ್, ಹಿಟಾಚಿ, ವಾಟರ್ ಟ್ಯಾಂಕ್. ಶಾಲೆ ಉದ್ಘಾಟನೆಗೆ ಹೋದ ಶಾಸಕರಿಗೆ ದೂರುಗಳ ಸ್ವಾಗತ. ಸಮಸ್ಯೆಗಳ ಸರಮಾಲೆ ಹೇಳಿಕೊಂಡ ವಿದ್ಯಾರ್ಥಿಗಳು, ಶಿಕ್ಷಕರು. ಮೂಲ ಸೌಕರ್ಯ ಒದಗಿಸಿ ಅಂತ ಶಾಸಕ ಗವಿಯಪ್ಪಗೆ ಮನವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಯನತಾರಾ ದಂಪತಿ ಭೇಟಿ. ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಸೇವೆ ನೆರವೇರಿಸಿದ ನಟಿ. ದಂಪತಿಗಳಿಗೆ ಕ್ಷೇತ್ರದ ವತಿಯಿಂದ ಶಾಲು ಹೊದಿಸಿ ಸನ್ಮಾನ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.